ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಯಾಕೆ ಸಿಎಂ ಆಗಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯದ ಸಿಎಂ ಪಟ್ಟದ ಸಮರಕ್ಕೆ ಪರಮೇಶ್ವರ್ ಕೂಡ ಎಂಟ್ರಿ ಕೊಟ್ಟಂತಾಗಿದೆ. ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಯಾಕೆ ಸಿಎಂ ಆಗಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯದ ಸಿಎಂ ಪಟ್ಟದ ಸಮರಕ್ಕೆ ಪರಮೇಶ್ವರ್ ಕೂಡ ಎಂಟ್ರಿ ಕೊಟ್ಟಂತಾಗಿದೆ. ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಯಾಕೆ ಸಿಎಂ ಆಗಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯದ ಸಿಎಂ ಪಟ್ಟದ ಸಮರಕ್ಕೆ ಪರಮೇಶ್ವರ್ ಕೂಡ ಎಂಟ್ರಿ ಕೊಟ್ಟಂತಾಗಿದೆ. ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಯಾಕೆ ಸಿಎಂ ಆಗಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯದ ಸಿಎಂ ಪಟ್ಟದ ಸಮರಕ್ಕೆ ಪರಮೇಶ್ವರ್ ಕೂಡ ಎಂಟ್ರಿ ಕೊಟ್ಟಂತಾಗಿದೆ. ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಯಾಕೆ ಸಿಎಂ ಆಗಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯದ ಸಿಎಂ ಪಟ್ಟದ ಸಮರಕ್ಕೆ ಪರಮೇಶ್ವರ್ ಕೂಡ ಎಂಟ್ರಿ ಕೊಟ್ಟಂತಾಗಿದೆ. ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಯಾಕೆ ಸಿಎಂ ಆಗಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯದ ಸಿಎಂ ಪಟ್ಟದ ಸಮರಕ್ಕೆ ಪರಮೇಶ್ವರ್ ಕೂಡ ಎಂಟ್ರಿ ಕೊಟ್ಟಂತಾಗಿದೆ. ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಯಾಕೆ ಸಿಎಂ ಆಗಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯದ ಸಿಎಂ ಪಟ್ಟದ ಸಮರಕ್ಕೆ ಪರಮೇಶ್ವರ್ ಕೂಡ ಎಂಟ್ರಿ ಕೊಟ್ಟಂತಾಗಿದೆ. ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಯಾಕೆ ಸಿಎಂ ಆಗಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯದ ಸಿಎಂ ಪಟ್ಟದ ಸಮರಕ್ಕೆ ಪರಮೇಶ್ವರ್ ಕೂಡ ಎಂಟ್ರಿ ಕೊಟ್ಟಂತಾಗಿದೆ. ತಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ತಮಗೂ
ಸಿಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಯಾಕಾಗಬಾರ್ದು ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಯಾಕೆ ಸಿಎಂ ಆಗಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯದ ಸಿಎಂ ಪಟ್ಟದ ಸಮರಕ್ಕೆ ಪರಮೇಶ್ವರ್ ಕೂಡ ಎಂಟ್ರಿ ಕೊಟ್ಟಂತಾಗಿದೆ. ತಮಗೂ ಸಿಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಯಾಕಾಗಬಾರ್ದು ತಮಗೂ ಸಿಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಯಾಕಾಗಬಾರ್ದು ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಯಾಕೆ ಸಿಎಂ ಆಗಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯದ ಸಿಎಂ ಪಟ್ಟದ ಸಮರಕ್ಕೆ ಪರಮೇಶ್ವರ್ ಕೂಡ ಎಂಟ್ರಿ ಕೊಟ್ಟಂತಾಗಿದೆ. ತಮಗೂ ಸಿಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಯಾಕಾಗಬಾರ್ದು ತಮಗೂ ಸಿಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಯಾಕಾಗಬಾರ್ದು ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಯಾಕೆ ಸಿಎಂ ಆಗಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯದ ಸಿಎಂ ಪಟ್ಟದ ಸಮರಕ್ಕೆ ಪರಮೇಶ್ವರ್ ಕೂಡ ಎಂಟ್ರಿ ಕೊಟ್ಟಂತಾಗಿದೆ. ತಮಗೂ ಸಿಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಯಾಕಾಗಬಾರ್ದು ತಮಗೂ ಸಿಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಯಾಕಾಗಬಾರ್ದು ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಯಾಕೆ ಸಿಎಂ ಆಗಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯದ ಸಿಎಂ ಪಟ್ಟದ ಸಮರಕ್ಕೆ ಪರಮೇಶ್ವರ್ ಕೂಡ ಎಂಟ್ರಿ ಕೊಟ್ಟಂತಾಗಿದೆ. ತಮಗೂ ಸಿಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಯಾಕಾಗಬಾರ್ದು ತಮಗೂ ಸಿಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಯಾಕಾಗಬಾರ್ದು ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಯಾಕೆ ಸಿಎಂ ಆಗಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯದ ಸಿಎಂ ಪಟ್ಟದ ಸಮರಕ್ಕೆ ಪರಮೇಶ್ವರ್ ಕೂಡ ಎಂಟ್ರಿ ಕೊಟ್ಟಂತಾಗಿದೆ. ತಮಗೂ ಸಿಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಯಾಕಾಗಬಾರ್ದು ತಮಗೂ ಸಿಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಯಾಕಾಗಬಾರ್ದು